ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. SIR ನೆಪದಲ್ಲಿ ಕಮಲ ದಳದಲ್ಲಿ ದೋಸ್ತಿಯಲ್ಲಿ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಬಹಳ ದಿನಗಳ ಬಳಿಕ ಒಂದಾಗೋಣ ಬಾ ಅಂತ ಇದ್ದಾರೆ ಮೈತ್ರಿ ನಾಯಕರು. ಲೋಕ ಚುನಾವಣೆ ಬಳಿಕ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರು. ಒಗ್ಗಟ್ಟೇ ಇರಲಿಲ್ಲ BJP JDS ಅಲ್ಲಿ, ಎಲ್ಲರೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಈಗ SIR ಇದೆಯಲ್ಲ, ಇದರಲ್ಲಿ ತುಂಬ ದಿನಗಳ ಆದಮೇಲೆ ಒಂದಾಗೋಣ ಬಾ ಅಂತ ಇದ್ದಾರಂತೆ ಮೈತ್ರಿ ನಾಯಕರು. ಲೋಕ ಚುನಾವಣೆ ಬಳಿಕ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರು. ಈಗ SIR ವಿಚಾರ ಮುಂದಿಟ್ಕೊಂಡು ಜಂಟಿ ಸಮರಕ್ಕೆ ಸಿದ್ಧ ಅಂತ ಇದ್ದಾರೆ ನಾಯಕರು. BJP ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಒಂದಾಗಿದೆ ಮೈತ್ರಿ ಪಡೆ. ಈಗ ಇಂದು ರಾಜ್ಯದಲ್ಲಿ SIR ಲೋಪದೋಷಗಳ ವಿರುದ್ಧ ಹೋರಾಟಕ್ಕೆ ವೇದಿಕೆ, ಚುನಾವಣಾ ಆಯೋಗಕ್ಕೆ ದೂರು ನೀಡ್ತಾರೆ ಎರಡೂ ಪಕ್ಷಗಳ ನಾಯಕರು. ಅದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮತ್ತು T ಸುರೇಶ್ ಬಾಬು ಎಲ್ಲರೂ ಕೂಡ ನೇರವಾಗಿ ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ, ದೂರನ್ನು ಕೊಡ್ತಾರೆ. ಇವತ್ತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಲೋಕಸಭಾ ಕ್ಷೇತ್ರದ ಚುನಾವಣೆ ಆದ ಬಳಿಕ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರು. ಈಗ ಏಕಾಏಕಿ ಮತ್ತೆ ಒಂದಾಗೋಣ ಬಾ ಅಂತ ಕೈ ಹಿಡ್ಕೊಂಡು ಹೋರಾಟಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ BJP JDS. ಹಾಗಾದರೆ ಹೈಕಮಾಂಡ್ನಿಂದ ಬಂದಿರೋ ಸಂದೇಶ ಏನು? ಹೇಗಾಗತ್ತೆ ಮುಂದೆ ಮೈತ್ರಿ ಹೋರಾಟ SIR ವಿಚಾರವಾಗಿ? ಮಂಜುನಾಥ್, ರಾಜ್ಯದಲ್ಲಿ 2029 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ JDS BJP ಮೈತ್ರಿ ಆಗಿತ್ತು. ಕಾಂಗ್ರೆಸ್ ವಿರುದ್ಧ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಮೈತ್ರಿ ಅನಿವಾರ್ಯ ಅನ್ನೋ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿತ್ತು. ಆದರೆ ಅದಾದ ಬಳಿಕ ನಡೆದಂಥ ಒಂದಷ್ಟು ಘಟನೆಗಳು JDS ಮತ್ತು BJP ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ನಡೀತಿತ್ತು. ಜೊತೆಗೆ ಎಲ್ಲರೂ ಕೂಡ ಎಲ್ಲೂ ಕೂಡ ನಾವಿಬ್ಬರು ಮೈತ್ರಿ ಇದ್ದೇವೆ, ಜೊತೆಗೆ ಒಗ್ಗಟ್ಟಾಗಿದ್ದೇವೆ ಅನ್ನೋ ಒಂದು ಸುಳಿವು ಕೂಡ ಇರಲಿಲ್ಲ. ಯಾಕಂದರೆ ಪರಸ್ಪರ ಆರೋಪಗಳನ್ನು ಮತ್ತು ಅಸಮಾಧಾನಗಳನ್ನು ಹೊರಹಾಕ್ತಿದ್ರು. ಅದರಲ್ಲೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮುಂದಿನ CM ಅನ್ನೋ ಒಂದು ಹೇಳಿಕೆಯನ್ನು JDS ನಾಯಕರು ಕೊಟ್ಟಿದ್ದು, ಅದು BJP ನಾಯಕರಿಗೆ ಸಾಕಷ್ಟು ಮುಜುಗರವನ್ನು ತಂದಿತ್ತು, ಜೊತೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ BJP ನಾಯಕರು ಕೂಡ 2028 ಒಂದು ಏನು ಚುನಾವಣೆ ಇದೆ, ಈ ಸಂದರ್ಭದಲ್ಲಿ BJP ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಆಗಲೂ ಕೂಡ JDS ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದಾದ ನಂತರ ಒಂದಷ್ಟು ಬೆಳವಣಿಗೆಗಳಲ್ಲಿ JDS BJP ಅಂತರವನ್ನು ಕಾಯ್ಕೊಂಡಿದ್ರು. ಅದರಲ್ಲೂ ಕೂಡ ಏನು ಆಗ್ನೇಯ ಪದವೀಧರ ಕ್ಷೇತ್ರದ ಟಿಕೆಟ್ ಆಗಿರ್ಬೋದು, ಜೊತೆಗೆ ದೇವೇಗೌಡರ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲೂ ಕೂಡ ದ್ವಂದ್ವ ನಿಲುವನ್ನು ತಾಳಿದ್ರು. ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟಗಳಲ್ಲೂ ಕೂಡ ಮೈತ್ರಿ ನಾಯಕರು ಇಬ್ಬರು ಕೂಡ ಪ್ರತ್ಯೇಕವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರು. ಜೊತೆಗೆ ಸದನದಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೋಆರ್ಡಿನೇಷನ್ ಕೂಡ ಇರಲಿಲ್ಲ. ಆದರೆ ಈಗ ಏನು SIR ನೆಪ ಬಂದಿದೆ, SIR ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಜೊತೆಗೆ ಏನು ಬೇರೆ ಬೇರೆ ಅಂದರೆ ಚೌಟ್ರಿ ಆಗಿರ್ಬೋದು, ಅಂಗನವಾಡಿ ಸೇರಿದಂತೆ ಗುಂಪಾಗಿ ಒಂದು ಏನು ಪ್ರಕ್ರಿಯೆಗಳನ್ನು ನಡೆಸ್ತಿದೆ. ಹಾಗಾಗಿ ಇದು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಆರೋಪವನ್ನು ನೇರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆರೋಪ ಮಾಡಿದರು. ಜೊತೆಗೆ BJP ನಾಯಕರು ಕೂಡ ಈ ಒಂದು ಆರೋಪಗಳನ್ನು ಮಾಡಿ ದೂರುಗಳನ್ನು ನೀಡೋಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತು ಏನು ಚುನಾವಣಾ ಆಯೋಗಕ್ಕೆ ಬೆಳಗ್ಗೆ 10:30ಕ್ಕೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಸೇರಿದಂತೆ JDS BJP ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಒಂದು ದೂರನ್ನು ಕೊಡೋಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಮುಖಾಂತರ ಏನು ಈ ರಾಜ್ಯದಲ್ಲಿ JDS BJP ತಮ್ಮ ನಡುವೆ ಇದ್ದಂಥ ಮುನ್ಸನ್ನ ಒಂದು ಕಡೆ ಮರ್ತಿದೆ. ಆದರೆ ಇಲ್ಲಿ ಇಬ್ಬರು ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರದ ಹೈಕಮಾಂಡ್ ನಾಯಕರು ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಏನು BJP ಕೋರ್ ಕಮಿಟಿ ಸಭೆ ನಡೆಯುತ್ತೆ, ಅದರಲ್ಲಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಒಂದು ಸಂದೇಶವನ್ನು ಕೂಡ ಪಾಸ್ ಮಾಡಿರುವಂಥದ್ದು. ನಾವೆಲ್ಲರೂ ಕೂಡ JDS BJP ಜೊತೆ ಒಗ್ಗಟ್ಟಾಗಿ ಹೋದಾಗ ಮಾತ್ರ ನಮಗೆ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಹೈಕಮಾಂಡ್ ಒಂದು ಸಂದೇಶವನ್ನು ರವಾನೆ ಮಾಡಿದೆ, ಒಟ್ಟಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಟ್ಟಾಗಿರಬೇಕು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಹಾಗಾಗಿ ಕೂಡಲೇ ಇಬ್ಬರು ನಾಯಕರು ಫೋನ್ ಮುಖಾಂತರ ಮಾತುಕತೆ ಮಾಡಿ ಇವತ್ತು ಬೆಳಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಬಹಳ ದಿನಗಳ ಬಳಿಕ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.